ಎಲ್ಲರಿಗೂ ನಮಸ್ಕಾರ. ಇವತ್ತು ಟಾಟಾ ಶೋರೂಮಲ್ಲಿ ಇದ್ದೀನಿ. ಟ್ರಕ್ ವಿಡಿಯೋ ಮಾಡೋಣ ಅಂತ ಬಂದಿದ್ದೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ, ಫುಲ್ ನೆಂದೋಗ್ಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಮಳೆಯಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಮಳೆ ಇನ್ನೂ ನಿಂತಿಲ್ಲ. ನಿಮಗೆ 12 ಒಂದು, ಆಮೇಲೆ 12 ಒಂದೇ ಮಾಡ್ತೀನಿ. ಸದ್ಯಕ್ಕೆ ಮಳೆ ಬರ್ತಾ ಇದೆ, ತೋರಿಸ್ತೀನಿ ನೋಡಿ. ಇದು ಹಳೆ ಕ್ಯಾಬಿನು ನೋಡ್ತಾ ಇರ್ಬೋದು, LPT 12. ಇದು ಹೊಸ ಕ್ಯಾಬಿನು ಕಾಣ್ತಾ ಇದೆಯಾ ನೋಡಿ. ಇದು ಫುಲ್ ಚಾರ್ಜ್ ಇದೆ. ಅವತ್ತು ನಿಮಗೆ ವಿಡಿಯೋ ಮಾಡಿದ್ದೆ, ಇನ್ನೊಂದ್ಸತಿ ಮಾಡಿ ಅಂತ ಹೇಳಿದಕ್ಕೆ ಮಾಡ್ತಾ ಇದ್ದೀನಿ. ಮುಂದೆಗಡೆ ಫುಲ್ಲು ಕ್ರೋಮ್ ಫಿನಿಶ್ ಬರುತ್ತೆ. ಅಜೂರಾ ಬ್ಯಾರ್ಜಿಂಗ್ ಇದೆ. ಈ ಟಾಟಾ ಬ್ಯಾರ್ಜಿಂಗು ಸೂಪರ್ ಆಗಿದೆ ಗುರು. ನನಗೆ ಇನ್ನೊಂದು ಏನು ಇಷ್ಟ ಅಂದರೆ, ಇದರಲ್ಲಿ ಇಂಡಿಕೇಟ್ರು ಸೇಮ್ ಕಾರ್ ಥರ ಕೊಟ್ಟಿದ್ದಾನೆ. ಆಮೇಲೆ ಆನ್ ಮಾಡಿ ತೋರಿಸ್ತೀನಿ. ಆಮೇಲೆ ಇದೂ ಕೂಡ ಮೆಟಲ್ದೆ, ಕೆಳಗಡೆನೂ ಒಳ್ಳೆ ಕೊಟ್ಟಿದ್ದಾರೆ. ಫುಲ್ಲು ಸಿಕ್ಕಾಪಟ್ಟೆ ಸೇಫ್ಟಿ ಇದೆ ಗುರು. ಮುಂದೆಗಡೆಯಿಂದ ಈ ಥರ ಲುಕ್ ಇದೆ, ನೋಡ್ತಾ ಇರ್ಬೋದು. ಸೈಜ್ ನೋಡ್ತಾ ಇರ್ಬೋದು. ಮಾಮೂಲಿ 3 ಮಿರರ್ ಬರುತ್ತೆ, ಎಲ್ಲ ಗಾಡಿಲೂ ಬರುತ್ತೆ. ಫ್ರಂಟ್ ಒಂದು ಮಿರರ್ ಇದೆ, ಫ್ರಂಟ್ ಸೈಡ್ ನೋಡೋಕ್ಕೆ. ಸೈಡ್ ಮಿರರ್ ಇದೆ. ಅದಾದಮೇಲೆ ಟೈರ್ ನೋಡಿ, 8225R20 ಟೈರ್ ಸೈಜ್ ಬಂದು. ಇದು ಅಪೋಲೋ ಟೈರ್ಗಳು, ಸಿಂಗಲ್ ಬ್ಯಾಟ್ರಿ ಬರುತ್ತೆ, 12 ವ್ಯಾಟಿಂದು. ಇದು ಆಡ್ಲು ಮಾಮೂಲಿ 25 ಲೀಟ್ರದ್ದು ಬರುತ್ತೆ, 25-26 ಲೀಟ್ರು. ಅದು ಬಂದರೆ ಸೇಮ್ ಟೈರೇನೆ, ಹಿಂದೆ ಮುಂದೆ ಎಲ್ಲ ಅಪೋಲೋ ಟೈರೇನೆ. ಇದು ಮೋಸ್ಟ್ಲಿ 20 ಫೀಟ್ ಅನಿಸುತ್ತೆ. ಇದು 3.3 ಲೀಟರು, ಸಾರಿ 3.6 ಲೀಟರ್ ಇಂಜಿನು. ಇಲ್ಲಿ ಕೂಲೆಂಟ್ ಎಲ್ಲ ಇದೆ. ಇಲ್ಲಿ ನಿಮಗೆ ಆಯಿಲ್ ಚೆಕ್ ಮಾಡೋ ಗೇಜ್ ಇದೆ. ಕಟ್ಟೆ ಎಲ್ಲ ತೋರಿಸಿವನಿ. ಕಟ್ಟೆ ನೋಡಿ, ಸಿಕ್ಕಾಪಟ್ಟೆ ಹೆವಿ ಕಟ್ಟೆ ಕೊಟ್ಟಿದ್ದಾರೆ. ಬೂಸ್ಟರು ಬ್ರೇಕಿಂದು ಎಲ್ಲ ಚೆನ್ನಾಗೇ ಇದೆ. ಇಂಡಿಕೇಟರ್ ನೋಡ್ತಾ ಇರ್ಬೋದು, ಎಷ್ಟು ಪ್ರೀಮಿಯಂ ಆಗಿ ಕೊಟ್ಟಿದ್ದಾನೆ ಅಂದರೆ ಸಾಕಾಗಿದೆ. ಬ್ರೈಟ್ ಆಗಿದೆ. ಆಮೇಲೆ ಇವೆಲ್ಲ ವೈಟ್ ಕಲರ್ ಲೈಟ್ ಇದೆಯಲ್ಲ ಇದರಲ್ಲಿ, ರಿವರ್ಸ್ದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬ್ರೈಟ್ ಬರುತ್ತೆ. ಅದು ಬಿಟ್ಟರೆ ಟೈರಿಗೆ ಸೇಫ್ಟಿ ಇದು. ಟೈರೆಲ್ಲ ಸೇಮೇ. ಡೀಸೆಲ್ ಟ್ಯಾಂಕ್ ಬಂದು ಇದರಲ್ಲಿ 200 ಲೀಟ್ರ್ ಟ್ಯಾಂಕ್. ಇದು ಬಂದರೆ ಡಬಲ್ ಟ್ಯಾಂಕ್ ಕೊಟ್ಟಿದ್ದಾರೆ, ಏರ್ ಟ್ಯಾಂಕು. ಅದು ಬಿಟ್ಟರೆ ಮಾಮೂಲಿ ಡೀಸೆಲ್ ಫಿಲ್ಟ್ರ್ ಎಲ್ಲ ಇಲ್ಲೇ ಇದೆ. ಆ ಕಡೆ ನಿಮಗೆ ಆರಾಮಾಗಿ ಒಂದು ನೋಡಿ, ಇಲ್ಲಿಂದ ಇಲ್ಲಿ ತನಕ ಒಂದು ಟೂಲ್ಸ್ ಬಾಕ್ಸ್ ಮಾಡಿಸ್ಕೋಬೋದು ಆರಾಮಾಗಿ, ಅಷ್ಟು ಗ್ಯಾಪ್ ಇದೆ. ಸೈಲೆನ್ಸರ್ ನೋಡ್ತಾ ಇರ್ಬೋದು, ಹೆವಿ ಸೈಲೆನ್ಸರ್ ಕೊಟ್ಟಿದ್ದಾರೆ. ಟಾಟಾ ಗಾಡಿದು ಮಾತಾಡೋಂಗಿಲ್ಲ. ಮುಂದೆಗಡೆನ ನೋಡ್ತಾ ಇರ್ಬೋದು, ಬ್ಲೇಡ್ ಸೆಟ್ಗಳು ಸಖತ್ತಾಗಿ ಕೊಟ್ಟಿದ್ದಾರೆ ಮಾತ್ರ. ಏರ್ ಫಿಲ್ಟ್ರ್ ಇಲ್ಲೇ ಇದೆ. ಹಿಂದೆಗಡೆ ಗ್ಲಾಸ್ ಸೈಜ್ ನೋಡಿ, ಸ್ವಲ್ಪ ಅಗಲ ಕೊಟ್ಟಿದ್ದಾರೆ. ಇದು ನನಗಿದೆ ಒಂದು ಬೇಜಾರಾಗೋದು, ಇದು ಒಂಥರ ಪೇಪರ್ ಥರ ಇರೋದು. ಇದೊಂದು ಟಾಟಾ ಡಿಸೈನೇ ಚೇಂಜ್ ಮಾಡಲಿಲ್ಲ. ಅದು ಬಿಟ್ಟರೆ ಇಲ್ಲೆಲ್ಲ ನಿಮಗೆ ವಾಟರ್ ಬಾಟ್ಲ್ ಹೋಲ್ಡ್ ಬರುತ್ತೆ. ಇಲ್ಲಿ ಸ್ವಲ್ಪ ಏನೋ ಸಣ್ಣ ಪುಟ್ಟ ಇಟ್ಕೋಬೋದು. ನೋಡಿ ಎಷ್ಟು ಅಗಲ ಇದೆ ಅಂದರೆ ಸಿಕ್ಕಾಪಟ್ಟೆ ಸ್ಪೇಸ್ ಜಾಸ್ತಿ ಇದೆ. ಸಿಂಗಲ್ ಸೀಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲೂ ಐಟಮ್ ಇಕ್ಕೋಬೋದು ನೋಡಿ. ಜಾಕ್ ಕೊಟ್ಟಿದ್ದಾರೆ. ಜಾಕು ಸೈಜ್ ಏನು ಅಂತ ಗೊತ್ತಿಲ್ಲ ನನಗೆ. ಡ್ಯಾಶ್ ಬೋರ್ಡ್ ನೋಡ್ತಾ ಇರ್ಬೋದು. AC ಗಾಡಿ ಬರೋ ಇದು ನೋಡಿ. ನಿಮಗೆ ಚಾರ್ಜರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ, 24 ವೋಲ್ಟೇಜು. ಬಿಟ್ಟರೆ ನಿಮಗೆ AC ಇದೆ. ಆಮೇಲೆ ಈಕೋ ಅಂತ ಒಂದು ಮೋಡ್ ಇದೆ ನೋಡಿ. ಗೇರ್ ಶಿಫ್ಟಿಂಗ್ ಎಷ್ಟಿದೆ ಅಂದರೆ, ಮಾಮೂಲಿ ನಿಮಗೆ 6 ಸ್ಪೀಡ್ ಬರ್ತೈತೆ ಅಷ್ಟೇ. ಇದು 5+1 ಅಂದರೆ 5 ಗೇರು, 1 ರಿವರ್ಸು. ಅದು ಬಿಟ್ಟರೆ ಓವರ್ ಆಲ್ ಆಗಿ ಫೈರ್ದೆಲ್ಲ ಹಿಂದೆಗಡೆ ಕೊಟ್ಟಿದ್ದಾರೆ. ಕಿಟಕಿ ಅವಾಗಲೇ ತೋರಿಸ್ತೆ. ಇದೊಂದು ಲೈಟು, ಒಂದು ಸೆಕೆಂಡು, ಲೈಟ್
ತುಂಬ ಬ್ರೈಟ್ ಆಗೈತೆ ಲೈಟು. ಇಲ್ಲಿ ಹೆಲ್ಪ್ ಎಮರ್ಜೆನ್ಸಿ ಬಟನ್ ಕೊಟ್ಟಿದ್ದಾರೆ, ಹ್ಯಾಂಡ್ ಬ್ರೇಕ್ ಇಲ್ಲಿ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಸ್ಟೇರಿಂಗ್ ನೋಡ್ತಾ ಇರ್ಬೋದು, ಸೇಮು ಅಂದರೆ ಬಟನ್ಸ್ ಏನಿಲ್ಲ, ಬಟನ್ಸ್ ಥರನೇ ಕಾಣುತ್ತೆ, ಬಟನ್ಸ್ ಏನಿಲ್ಲ, ಸೇಮ್ ಪ್ರೀಮಿಯಮ್ಮು ನಿಮಗೆ ಸ್ಟೇರಿಂಗ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಇದರಲ್ಲಿ ಬಂದರೆ ನಿಮಗೆ ವೈಪರ್ದು, ಅದಾದಮೇಲೆ ನಿಮಗೆ ಕ್ರೂಸಿಂಗು ಇದೆ ಇದರಲ್ಲಿ. ನೀವು ಆನ್ ಮಾಡ್ಕೊಂಡ್ಬಿಟ್ರೆ 3 ಸೆಕೆಂಡ್ ಇದೊಂದು ಬಟನ್ ಒತ್ತಿದ್ರೆ ಆಟೋಮೆಟಿಕ್ ಹೋಗುತ್ತೆ. ಅದು ಬಿಟ್ಟರೆ ಇಲ್ಲಿ ಲೈಟ್ ಮೋಡು, ಹೆವಿ ಮೋಡು ಎರಡೇ ಕೊಟ್ಟಿದ್ದಾರೆ. ಆಮೇಲೆ ರೀಜನ್ರೇಟನ್ ಬಟನ್ ಇದೆ. ಅದಾದಮೇಲೆ ಆ ಸೈಡ್ ಬಂದರೆ ನಿಮಗೆ ಮಾಮೂಲಿ ಪಾಸಿಂಗ್ ಲೈಟು, ಹೆಡ್ಲೈಟ್ ಎಲ್ಲ ಇದೆ ಅದರಲ್ಲೇ. ಆಮೇಲೆ ಇದರಲ್ಲೇ ನಿಮಗೆ ಇಂಜಿನ್ ಬ್ರೇಕಿಂಗ್ ಕೂಡ ಇದರಲ್ಲೇ ಸಿಗುತ್ತೆ. ಕೀ ಆನ್ ಮಾಡಿದ್ರೆ ಬ್ಯಾಟ್ರಿ ಕಲೆಕ್ಷನ್ ಕೊಟ್ಟಿದ್ದಾರೆ, ಇಲ್ಲೋ ನೋಡ್ತಾ ಇರ್ಬೋದು, ಈ ಥರ ಕಾಣುತ್ತೆ. ಸೈಕ್ ಆಗಿದೆ. ಇನ್ನೊಂದ್ಸತಿ ಆಫ್ ಮಾಡಿ ಆನ್ ಮಾಡ್ತೀನಿ. ಇದಂತೂ ಸೈಕ್ ಆಗಿ ಬರುತ್ತೆ, ನೋಡ್ತಾ ಇರ್ಬೋದು. ನೋಡಿ, ನಿಮಗೆ ಇದರಲ್ಲಿ ಟೆಂಪ್ರೇಚರ್ ಇದೆ, ಆಮೇಲೆ RPM ಐತೆ. ಅದಾದಮೇಲೆ ನಿಮಗೆ ಬ್ಯಾಟ್ರಿದಿದೆ, ಟೈಮಿಂಗ್ಸ್ ತೋರಿಸುತ್ತೆ. ಇದು ಫ್ಯೂಲ್ದು, ಡೀಸಲ್ಲು. ಇದು ಟ್ರಿಪ್ಪು, ಇದು ಒಂದು ಓಡೋ. ಇದು ನಿಮಗೆ ಏರ್ದಿದೆ. ಅದು ಬಿಟ್ಟರೆ ಮೇಲ್ಗಡೆ ಮಾಮೂಲಿ ಪಾರ್ಕಿಂಗು, ಇಂಜಿನ್ ಆಯಿಲ್ದು, ಬ್ಯಾಟ್ರಿದು ಎಲ್ಲ ಕೊಡ್ತಾರೆ. ಇಲ್ಲೂ ಇದೆ ನೋಡಿ ಫ್ಯೂಲ್ದು, ಸಾರಿ ಇದು AdBlueದು, ಇದು ಮಾಮೂಲಿ ಫ್ಯೂಲು. ಇನ್ನೇನಿದು ಮಾಮೂಲಿ ಕಿಲೋಮೀಟ್ರ್ ತೋರಿಸುತ್ತೆ. ಓವರಾಲ್ ಗಾಡಿ ಎಲ್ಲ ಸೂಪರಾಗಿದೆ ನೋಡಿ. AC ಆನ್ ಆ್ಯಂಡ್ ಆಫ್. ಮೇಲ್ಗಡೆ ಏನಿಲ್ಲ, ಫುಲ್ ಬೋಳ ಥರ ಇದೆ, ಅದೊಂದು ಬೇಜಾರು. ಆಮೇಲೆ ಎಷ್ಟು ಚೆನ್ನಾಗಿದೆ ಅಂದರೆ ಈ ಸೈಡ್ ಇನ್ನೇನು ಸೇಮೇ ಇದೆ. ಗಾಡಿ ಎಷ್ಟು ಫ್ರೀ ಇದೆ ಅಂದರೆ ನೋಡಿ, ಸೆಂಟ್ರಲ್ಲೂ ಏನೂ ಇಲ್ಲ. ಇದೊಂದು ಸೀಟ್ ಬಿಚ್ಚಾಕ್ಸ್ಬಿಟ್ಟು ಇದು ಫುಲ್ಲು ಸ್ಲೀಪರ್ ಮಾಡಿಸ್ಕೊಂಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮನಿಕೊಳಕ್ಕೆ. ಸಖತ್ತಾಗಿದೆ, ನೋಡ್ತಾ ಇರ್ಬೋದು. ಜಾಕು ಅದು ಮೋಸ್ಟ್ಲಿ ಎಷ್ಟು ಟನ್ನಿನ ಜಾಕ್ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಅದ್ರ ಮೇಲೆ ಇಲ್ಲ. ಅದು ಬಿಟ್ಟರೆ ಓವರಾಲ್ ಗಾಡಿ ಎಲ್ಲ ಚೆನ್ನಾಗಿದೆ. ಇಲ್ಲೊಂದು ಸ್ಯಾಕೆಟ್ ಕೊಟ್ಟಿದ್ದಾರೆ, ಮಾಮೂಲಿ ನೀವು ಚಾರ್ಜರ್ಗೆ ಹಾಕ್ಕೊಳೋದು. ಸೈಕಾಗಿದೆ, ಏನು ಟೆನ್ಷನ್ ಏನಿಲ್ಲ. ನೋಡಿ ಮಿರರ್ಸ್ ಎಲ್ಲ ಯಾವ ಥರ ಇದೆ ಅಂತ. ಅದು ಬಿಟ್ಟರೆ ಓವರಾಗಿ ಇನ್ನೇನಿಲ್ಲ. ಇದರಲ್ಲಿ ಸೀಟು ಮಾಮೂಲಿ ಸೀಟೇ. ನೋಡಿದ್ರಲ್ಲ ಗಾಡಿ ಡೀಟೇಲ್ಸ್ ಇಷ್ಟು. ಏನಾರ ಮರ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನನಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ. ಇನ್ನು ಈ ಗಾಡಿ ಮೈಲೇಜ್ ಬಗ್ಗೆ ಮಾತಾಡಬೇಕಂದ್ರೆ, ಈ ಗಾಡಿ ಮೈಲೇಜ್ ಕಂಪ್ನಿ ಕ್ಲೈಮ್ ಮಾಡ್ತಾರೆ 7.6 8 ತನಕ ಬರುತ್ತೆ ಅಂತ. 100% ಎಷ್ಟೋ ಜನದ ಕೈಲಿ 7 ಬಂದಿದೆ, 8 ಬಂದಿದೆ. ಅದು ಗಾಡಿ ಓಡಿಸೋದ ಮೇಲೆ ಡಿಪೆಂಡು. ನಿಮಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ಆಲ್ರೆಡಿ, ಯಾವ ಥರ ಪವರ್ಸ್ ಮೋಡ್ನ ಯೂಸ್ ಮಾಡಿದ್ರೆ ಯಾವ್ಯಾವ ಥರ ಮೈಲೇಜ್ ಬರುತ್ತೆ ಅಂತ. ಅದೇ ರೀತಿ ಓಡಿಸಿದ್ರೆ 100% ನಾನು ಗ್ಯಾರಂಟಿ ಹೇಳೋದಂದರೆ 7.6 8 ತನಕ 100%. 8 ಬರುತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ 7.5 ತನಕ 100% ಬರುತ್ತೆ ಈ ಗಾಡಿ. 12 ಅಲ್ವಾ, ಇನ್ನೇನು ಚೇಂಜಸ್ ಏನು ಅಷ್ಟೊಂದೇನು ಮಾಡಿಲ್ಲ. ಈ ಕ್ಯಾಬಿನೇ ಅಷ್ಟೇ ಚೇಂಜಸ್ ಇದರಲ್ಲಿ. ನಿಮಗೆ ಇನ್ನೊಂದು ಗಾಡಿನೂ ಮಾಡ್ತೀನಿ ಈಗ, ಫ್ರಂಟಲ್ಲೇ ಇದೆ ನೋಡಿ ಅಲ್ಲಿ ನಿಂತಿದೆ ಆಪೋಸಿಟ್. ಅದು ತೆಗಿತಾರೆ ಅನ್ಸುತ್ತೆ ಮೋಸ್ಟ್ಲಿ, ನೋಡೋಣ. ಆದರೆ ಆ ಗಾಡಿನೂ ಮಾಡ್ತೀನಿ. ಮಳೆ ನಿಂತಿಲ್ಲ ಗುರು, ಏನು ಮಾಡೋದು ಏನೋ ನೋಡಿ. ಮಳೆ ಬರ್ತಾನೆ ಇದೆ, ಮಳೆಯಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟಾಟಾ ಗಾಡೀಲಿ ಯಾವ ಗಾಡಿ ಮಾಡೋಣ ರಿವ್ಯೂ ಸ್ವಲ್ಪ ಕಮೆಂಟ್ ಮಾಡಿ. ನಾನಿವತ್ತು ಬಂದಿದ್ದೆ T19 ಅಲ್ಟ್ರಾ, ಆ ಗಾಡಿ ಮಾಡೋಣ ಅಂತ. ಆ ಗಾಡಿ ಕಾಣಿಸ್ಲಿಲ್ಲ, ಹಂಗಾಗ್ಬಿಟ್ಟು 12 ರಿವ್ಯೂ ಮಾಡ್ತಾ ಇದ್ದೀನಿ. ಇನ್ನೊಂದು ಗಾಡಿ ನಿಮಗೆ 19 18 ಗಾಡಿ ಇದೆ ಇಲ್ಲಿ, ಅದನ್ನು ಮಾಡ್ತೀನಿ, ಅಜೂರ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ.